ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಪ್ರೋಟೀನ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಹೆಲ್ತ್ಗೂ ಕೂಡ ಒಳ್ಳೆಯದು, ಆಮೇಲೆ ಚೆನ್ನಾಗೂ ಇರುತ್ತೆ. ಯಾವಾಗಲೂ ಒಂದೇ ಥರ ದೋಸೆನ ಮಾಡ್ತಾಯಿರ್ತೀವಿ. ಈ ಥರ ದೋಸೆನ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಇವಾಗ ನೋಡಿ, ನಾನು ಈ ಕಪ್ಪಲ್ಲಿ 2 ಕಪ್ಪಷ್ಟು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ. ನೋಡಿ, ಸೊಸೈಟಿ ಅಕ್ಕಿ ಡಿಪೋ ಅಕ್ಕಿ ಅಂತಾರಲ್ಲ, ಅದು ನೀವು ಯಾವುದೇ ಅಕ್ಕಿ ಆದರೂ ಬಳಸ್ಕೋಬೋದು. ನಾನು 2 ಕಪ್ ಅಷ್ಟು ಹಾಕಿದ್ದೀನಿ. ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಹಸಿರು ಕಾಳನ್ನ ಹಾಕ್ತಾಯಿದ್ದೀನಿ. ಜೊತೆಗೆ 1 ಹಿಡಿಯಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು 2-3 ಸಲ ಚೆನ್ನಾಗಿ ತೊಳೆದು ನೈಟೇ ನೆನೆಸ್ಕೊತಾಯಿದ್ದೀನಿ. ನಾನು ಬೆಳಿಗ್ಗೆ ಮಾಡೋಕ್ಕೆ ಅಂತೇಳಿ ನೈಟ್ ನೆನೆಸಿಡ್ತಾಯಿದ್ದೀನಿ. ನೀವು ನೈಟ್ ಮಾಡೋಂಗಿದ್ರೆ ಬೆಳಗ್ಗೆ ನೆನೆಸಿ ಸಂಜೆ ರುಬ್ಬಿ ಮಾಡ್ಬೋದು. ನೋಡಿ, ಇದನ್ನು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲೂ ಮಕ್ಕಳಿಗೆ ಮಾಡಿಕೊಡ್ಬೋದು. ಇವಾಗ ಬೆಳಗ್ಗೆ ಆಗಿದೆ, ಇದೆಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನಾನು ನುಣ್ಣಗೆ ರುಬ್ಕೋತೀನಿ. ನಿಮಗೆ ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಸ್ಕೂಲಿಂದ ಬಂದಾಗಲೂ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ನಾನು 2 ಬ್ಯಾಚಲ್ಲಿ ಸ್ವಲ್ಪನೇ ರುಬ್ಬಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾಯಿದ್ದೀನಿ. ನೋಡಿ, ಈ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಮಾಡ್ಕೊಬೇಡಿ, ಹಿಟ್ಟನ್ನ ಸ್ವಲ್ಪ ಗಟ್ಟಿನೇ ಇರಬೇಕು. ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎತ್ತಿಡ್ತಾಯಿದ್ದೀನಿ. ಚಟ್ನಿ ರೆಡಿ ಆಗೋ ಗಂಟ ಇದನ್ನ ಸೈಡ್ಗೆ ಎತ್ತಿಟ್ಕೊತೀನಿ. ನಾನು ಇದಕ್ಕೆ ಚಟ್ನಿ ಕಾಂಬಿನೇಷನ್ ಬಂದು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ಚಟ್ನಿ ಬೇಕಾದರೂ ಮಾಡ್ಬೋದು, ಇದೇ ಚಟ್ನಿ ಅಂತೇನಿಲ್ಲ. ನಾನು ಇವಾಗ ಒಂದು ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾಯಿದ್ದೀನಿ. ಇದನ್ನು ಒಂದು ತಟ್ಟೆಗೆ ಹಾರಕ್ಕೆ ಇಟ್ಕೊತಾಯಿದ್ದೀನಿ. ಇವಾಗ ಇದೇ ಬಾಣಲೆಗೆ ನಾನು ಇವಾಗ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿಕಾಯಿ ಮತ್ತು ಕಲ್ಲರಿಗೆ ತಕ್ಕಷ್ಟು ಬ್ಯಾಡಗೆ ಮೆಣಸಿಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಎಣ್ಣೆನೂ ಹಾಕೋಂಗಿಲ್ಲ, ಹಾಗೇ ಫ್ರೈ ಮಾಡಿ ಇವಾಗ ನಾನು ಸೈಡ್ಗೆ ಎತ್ತಿಟ್ಕೊತೀನಿ. ಇದನ್ನು ಉದ್ದಿನಬೇಳೆ ಹಾಕಿದ್ವಲ್ಲ, ಅದೇ ತಟ್ಟೆಗೆ ಹಾಕೋತೀನಿ. ಇವಾಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನಾನು ಎತ್ತಿಟ್ಕೊತಾಯಿದ್ದೀನಿ. ನೆಕ್ಸ್ಟ್ ನಾನು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಟೊಮೊಟೊನ ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊನ ನಾನು ಒಂದು 3-4 ಟೊಮೊಟೊನ ಮೀಡಿಯಮ್ ಸೈಜ್ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಆರಕ್ಕೆ ಬಿಡ್ಬೇಕು. ಇದು ಆರಿದ್ಮೇಲೆ ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತೀನಿ. ನೋಡಿ, ಇವಾಗ ಇದು ಸಾಫ್ಟ್ ಆಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ಪಷ್ಟು ತೆಂಗಿನಕಾಯಿ ಹಾಕೋತಾಯಿದ್ದೀನಿ. ಹಸಿ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದ ಟೊಮೊಟೊ ಮತ್ತು ಉದ್ದಿನಬೇಳೆ ಒಣಮೆಣ್ಸಿಕಾಯಿ ಎಲ್ಲನೂ ಹಾಕೊಂಡು ರುಬ್ಕೋಬೇಕು, ನುಣ್ಣಗೆ ರುಬ್ಬಬೇಕು. ನೋಡಿ, ನಾನು ಒಣಮೆಣ್ಸಿಕಾಯಿ ಉದ್ದಿನಬೇಳೆ ಎಲ್ಲನೂ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಆಮೇಲೆ ಫಸ್ಟೇ ನೀರು ಹಾಕಿ ರುಬ್ಬಬೇಡಿ. ಫಸ್ಟು ತರಿಯಾಗಿ ರುಬ್ಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ರುಬ್ಬಿಲ್ಲ ಅಂದರೆ ಉದ್ದಿನಬೇಳೆ ಬೇಗ ರುಬ್ಬಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನಾನು ನುಣ್ಣಗೆ ರುಬ್ಕೊತಾಯಿದ್ದೀನಿ. ನೋಡಿ, ಇಷ್ಟು ನುಣ್ಣಗಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನದ ಜೊತೆನೇ ಬೇಕಾದ್ರೆ ತಿನ್ಬೋದು, ಹುಳಿಯಾಗಿರುತ್ತಲ್ವ. ಇವಾಗ ನಾನು ಒಂದು ತವಾನ ಬಿಸಿ ಮಾಡ್ಕೊಂಡು ತವಾಗ ಸ್ವಲ್ಪ ನೀರನ್ನ ಚುಮ್ಕಿಸಿ ಇವಾಗ 1 ಸೌಟಷ್ಟು ಹಿಟ್ಟನ್ನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾಯಿದ್ದೀನಿ. ಮಸಾಲೆ ದೋಸೆ ಥರ ಬೇಕು ಅಂದರೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೆಟ್ ದೋಸೆ ಥರ ಬೇಕು ಅಂದರೆ ಲೈಟಾಗಿ ಸ್ಪ್ರೆಡ್ ಮಾಡಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸೈಡ್ ಬೇಯಿಸಿ ಇವಾಗ 2 ಸೈಡು ಬೇಯಿಸ್ಕೊತಾಯಿದ್ದೀನಿ. ನೋಡಿ, ಹಸಿರು ಕಾಳು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಯಾವಾಗಲೂ ಒಂದೇ ಥರ ದೋಸೆನ ಮಾಡ್ತಾಯಿರ್ತೀವಿ. ಈ ಥರ ದೋಸೆನ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದನ್ನು ಒಳ್ಳೆ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿ ಬಂದಿತ್ತು.